ಶ್ರೀ ಗುರುಭ್ಯೋ ನಮಃ. ಎಲ್ಲ ಯೂಟ್ಯೂಬ್ ಬಂಧುಗಳಿಗೂ ನವರಾತ್ರಿಯ ಶುಭಾಕಾಂಕ್ಷೆಗಳು. ಮೊದಲನೇದಾಗಿ ನಾವು ಹೇಳಿದಾಗೆ ಆ ದುರ್ಗೆ ದೇವಿಯ ಅವತಾರ ಹೇಗಾಯಿತು, ಏನಕ್ಕಾಯಿತು, ಯಾವುದಕ್ಕೋಸ್ಕರವಾಗಿ ಆ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಅವತಾರವಾಯಿತು ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ 9 ದಿನಗಳಲ್ಲಿ ಆ ದುರ್ಗೆ ದೇವಿಯು 9 ಅವತಾರಗಳನ್ನು ಎತ್ತಿ ಆ ಅವತಾರಗಳ ಮುಖಾಂತರವಾಗಿ ಅವಳು ತನ್ನ ವಿಜಯವನ್ನು ಸಾಧಿಸುವಂತಹದ್ದು ಆಗುತ್ತೆ. ಈ 9 ದಿನಗಳಲ್ಲಿ ನವ ದುರ್ಗೆಯರ ಅವತಾರಗಳು ಯಾವ್ಯಾವುದು, ಏನಕ್ಕೋಸ್ಕರ ಅದಾಯಿತು, ಹೇಗಾಯಿತು ಅಂತಂದರೆ, ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತ್ರೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಳರಾತ್ರೀಚಿ, ಅಷ್ಟಮಂ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾ ಅಂತ ಹೇಳಿದ್ದಾರೆ. ಅಂದರೆ ಮೊದಲನೇ ದಿನ ಶೈಲಪುತ್ರಿ ದುರ್ಗಿಯಾಗಿ ಆಕೆ ತನ್ನ ಸ್ವರೂಪವನ್ನು ತೋರಿಸುತ್ತಾಳೆ. ಎರಡನೇ ದಿನ ಬ್ರಹ್ಮಚಾರಿಣಿ ದುರ್ಗಿಯಾಗಿರುತ್ತಾಳೆ. ಮೂರನೇ ದಿನ ಚಂದ್ರಘಂಟಾ ದುರ್ಗಿಯಾಗಿರುತ್ತಾಳೆ. ಮತ್ತು 4ನೇ ದಿನ ಕೂಷ್ಮಾಂಡ ದುರ್ಗಿಯಾಗಿರುತ್ತಾಳೆ. 5ನೇ ದಿನ ಸ್ಕಂದಮಾತೆಯ ದುರ್ಗಿಯಾಗಿರುತ್ತಾಳೆ. 6ನೇ ದಿನ ಕಾತ್ಯಾಯಿನಿ ದುರ್ಗಿಯಾಗಿರುತ್ತಾಳೆ. 7ನೇ ದಿನ ಕಾಳರಾತ್ರಿ ದುರ್ಗಿಯಾಗಿರುತ್ತಾಳೆ. 8ನೇ ದಿನ ಮಹಾದುರ್ಗಿಯಾಗಿರುತ್ತಾಳೆ. ಮತ್ತು 9ನೇ ದಿನ ಸಿದ್ಧಿದಾತ್ರಿ ದುರ್ಗಿಯಾಗಿರುತ್ತಾಳೆ. ಮತ್ತು ವಿಜಯದಶಮಿಯ ದಿನ ಆಕೆ ಪೂರ್ಣ ಸ್ವರೂಪವಾಗಿ ನವದುರ್ಗಾದ ಒಂದು ರೂಪವನ್ನು ಧರಿಸಿ ಚಂಡಿಕಾ ದುರ್ಗಾ ಪರಮೇಶ್ವರಿಯಾಗಿರುತ್ತಾಳೆ. ಇಂಥ ಒಂದು ನವದಿನಗಳಲ್ಲಿ ನವರೂಪಗಳಲ್ಲಿ ಕಾಣಿಸುವಂಥ ಈ ದುರ್ಗಾ ಪರಮೇಶ್ವರಿಯ ಆರಾಧನೆ ಈ 9 ದಿನಗಳಲ್ಲಿ ನವರಾತ್ರಿಗಳಲ್ಲಿ ತುಂಬ ವಿಶೇಷವಾಗಿರುವಂತಹದ್ದು. ಅಂಥ ದುರ್ಗಾ ಪರಮೇಶ್ವರಿಯ ಆರಾಧನೆ ನಿಮ್ಮ ಮನಸ್ಸಿಗೆ ತೋಚುವಂತೆ, ನಿಮ್ಮ ಮನಸ್ಸಿಗೆ ನಿಮ್ಮ ಪದ್ಧತಿಯ ಪ್ರಕಾರವಾಗಿ ಯಾವ ದೇವಿಯ ಆರಾಧನೆಯನ್ನು ಈ ನವದಿನಗಳಲ್ಲಿ ನವರಾತ್ರಿಗಳಲ್ಲಿ ನೀವು ಮಾಡ್ತೀರೋ ಆ ದೇವಿಗಳ ಪೂರ್ಣ ಫಲವನ್ನು ನಿಮಗೆ ಪ್ರಾಪ್ತಿಯಾಗಿ ಎಲ್ಲ ರೀತಿಯಲ್ಲಿ ಸುಖ, ಆನಂದ, ನೆಮ್ಮದಿಗಳನ್ನೆಲ್ಲ ಪಡೆಯುತ್ತಾ ಹೋಗುತ್ತೀರಾ. ಅದು ಅಲ್ಲದೆ ಯಾರು ಈ 9 ದಿನಗಳಲ್ಲಿ ದೇವಿಯ ಆರಾಧನೆಯನ್ನು ವಿಶೇಷವಾಗಿ ತಮ್ಮ ಶಕ್ತಿಯಾನುಸಾರ ಮಾಡುತ್ತೀರೋ ಅಂಥವರಿಗೆ ಎಲ್ಲ ಶತ್ರು ಬಾಧೆಗಳು ನಿವೃತ್ತಿಯಾಗಿ ಶತ್ರುಗಳ ಸಂಹಾರವಾಗಿ ನಿಮ್ಮೊಳಗಿರುವಂಥ ಅಸುರತನವೆಲ್ಲ ಹೋಗಿ ಒಳ್ಳೆಯತನಗಳೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇದು ಪುರಾಣಗಳಲ್ಲಿ ಕೂಡ ಲಿಖಿತವಾಗಿದೆ. ನಮ್ಮ ಹಿರಿಯರು ಕೂಡ ಇದನ್ನೇ ಹೇಳುತ್ತಾ ಬಂದಿದ್ದಾರೆ. ಹಾಗಾಗಿ ಈ ನವರಾತ್ರಿಗಳಲ್ಲಿ ದೇವಿಯ ಆರಾಧನೆ ಹೆಚ್ಚು ಹೆಚ್ಚು ಮಾಡುತ್ತಾ ಬನ್ನಿ. ಆ ದೇವಿಯರ ಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಎಂದು ಹೇಳುತ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.